ಸೊ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮೇಡಮ್. ನಾನು ಇರೋದು ಹಿಂಗೆ. ನಾನು ಆ ವ್ಯಕ್ತಿನ ಇಲ್ಲಿಂದ ಅಂತೂ ಯಾವತ್ತೂ ಇಷ್ಟಪಟ್ಟಿಲ್ಲ. ನಾನು ಇಷ್ಟಪಟ್ಟಿದ್ದೆ ಇಲ್ಲಿಂದ. ಸೊ ಇಲ್ಲಿಂದ ಇಷ್ಟಪಟ್ಟ ಮೇಲೆ ಅದು ಎಂಥದೇ ಆಗಲಿ ಮೇಡಮ್. ಬಟ್ ಅಂತ ಸಿಚುವೇಶನ್ ಬಂತು ಅಂದಿದ ತಕ್ಷಣ ಅಷ್ಟು ಜನ ಸಹಾಯ ತಗೊಂಡ್ರಿ, ಅಷ್ಟು ಜನ ಎಲ್ಲ ಮಾಡಿದ್ರಿ, ಅಷ್ಟು ಜನ ಅಪ್ಪನ ಜೊತೆ ತಿಂದ್ರಿ ಉಂಡು ಎಲ್ಲ ಥರ ಸಪೋರ್ಟ್ ತಗೊಂಡ್ರಿ. ಆ ವ್ಯಕ್ತಿ ಯಾರು ಹಿಂದೆ ಮುಂದೆ ಯೋಚನೆ ನೋಡಿದ್ರೆ ಎಲ್ಲರೂ ನಮ್ಮೂರು ಅಂತ ಅಪ್ಕೊಂಡ್ರು. ಬಟ್ ಆ ಅಪ್ಪಂದು ಕಷ್ಟ ಅಂತ ಬಂದಾಗ ಯಾರು ಕೈ ಚಾಚಿಲ್ಲ, ಎಲ್ಲ ದೂರ ಸರಿದ್ರಲ್ಲ. ಅವಾಗ ನನಗೆ ಅನ್ಸಿದ್ದು, ಓ ಜೊತೆಗಿದ್ದವ್ರು ಇಷ್ಟು ಜನನ ಹಿಂಗೆ ಮಾಡಿದ್ರೆ ಇನ್ಯಾರು ಅಂತ ಇರ್ತಾರೆ ಮನುಷ್ಯನ್ ಮೇಡಮ್. ಜೊತೆಗೆ ಅಕ್ಕ ವಿಜಯಲಕ್ಷ್ಮಿ ಅಕ್ಕ ಅವರು ಒಬ್ರು ಹೆಣ್ಮಗಳಾಗ ಅಷ್ಟು ಒಬ್ಬರೇ ಒಂಟಿ ಹೋರಾಟ ಮಾಡ್ತಾರಲ್ಲ, ಅದು ನೋಡಿ ನನಗೆ ಇಲ್ಲ ಇದು ನಿಂತ್ಕೊಳ್ಳೇಬೇಕು. ಯಾಕಂದ್ರೆ ಅಕ್ಕ ನೋಡಿದ್ರೆ ಸ್ವಂತ ನಮ್ಮ ಮನೆಯವ್ರು ನಾನು ಒಂದು ತಂಗಿ ಜೊತೆ ಹುಟ್ಟಿದ್ರೆ, ಹೆಣ್ಮಗಳ ಜೊತೆ ಹುಟ್ಟಿದ್ರೆ ನನಗೆ ಗೊತ್ತದು ಯಾವ ಥರ ಆಗುತ್ತೆ ಅಂತ. ಸೊ ಅದಕ್ಕೆ ಅವ್ರಿಗೆ ಇನ್ನೇನಿಲ್ಲ ಮೇಡಮ್, ದೇವ್ರು ಎಲ್ಲ ಥರ ಚೆನ್ನಾಗಿಟ್ಟಿದ್ದಾನೆ, ಫೈನಾನ್ಷಿಯಲ್ ವೈಸ್ ಪ್ರತಿಯೊಂದು ಎಲ್ಲ ಇಟ್ಟಿದ್ದಾನೆ ಅಂತ. ಅವ್ರಿಗೆ ಬೇಕಾಗಿರೋ ಒಂದು ಮಾರಲ್ ಸಪೋರ್ಟ್, ಒಂದು ಧೈರ್ಯ, ಇದೀವಿ ಆರಾಮಾಗಿರಿ, ಏನೂ ಆಗಲ್ಲ, ಅದೊಂದು ಬೇಕು ಅಷ್ಟೇ. ಅದೊಂದು ಬೇಕಿತ್ತಲ್ಲ, ನಾವು ಅದಕ್ಕೆ ನಿಂತ್ಕೊಂಡ್ವಿ. ಇರ್ಲಿ ನೀವು